ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ನಿತ್ಯಲಕ್ಷ್ಮಿ. ಇವತ್ತು ನಾವು ನಮ್ಮೂರಲ್ಲಿ ಗಣೇಶನ ನೋಡಿಕೊಂಡು ಮತ್ತು ಹಿಂದೂ ಮಹಾಗಣಪತಿ ನೋಡ್ಕೊಂಬರಕ್ಕೆ ಹೋಗಿ ಬರ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್. ಕೀ ತಗೊಂಡೆ, ಫ್ಯಾನ್ ಆಫ್ ಮಾಡಮ್ಮ. ಈಗ ಗಣೇಶನ ನೋಡೋಕೆ ಹೊರಟ್ವಿ. ಹಾಗೆ ನಮ್ಮೂರು ಗಣೇಶನ ನೋಡೋಣ ಅಂತ ಕೈ ಮುಗಿದು ಹೊರಡೋಣ ಅನ್ನೋಷ್ಟೊತ್ತಿಗೆ ಮಳೆ ಫುಲ್ ಜೋರು ಹಿಡ್ಕೊಂಬಿಡ್ತು. ಹಾಗೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಗಣೇಶನ ಹತ್ರನೇ ಕೂತ್ಕೊಂಡ್ವಿ. ಸ್ವಲ್ಪ ಹೊತ್ತು ಮಳೆ ಕಮ್ಮಿ ಆದಮೇಲೆ ಹೊರಡೋಣ ಅಂತಂದು. ಆಲ್ಮೋಸ್ಟ್ ಅವತ್ತು ಮಳೆ ಮೋಡನ ಆಗಿತ್ತು. ಹಾಗಾಗಿ ನನ್ನ ಮಗಳಿಗೆ ಹೇಳಿದೆ ಬೇಡ ಬಿಡಮ್ಮ ಅಂತಂದರು. ಇಲ್ಲ, ಹೋಗಲೇಬೇಕು. ಅವತ್ತು ಸ್ಯಾಟರ್ಡೇ ಹಬ್ಬ ಇತ್ತಲ್ಲ, ಗಣೇಶನ ಹಬ್ಬ. ತಿರುಗಿ ನೆಕ್ಸ್ಟ್ ಡೇನೇ ಹೋಗಿದ್ದು, ಸಂಡೇನೇ ಹೋದ್ವಿ. ಮತ್ತು ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಕರ್ಕೊಂಡು ಹೋಗಲ್ಲ ನೀವು ಅಂತ ಆಟ ಮಾಡಿದ್ಲು. ಮತ್ತು ಅಲ್ಲಿ ಗಣೇಶನ ಹತ್ರ ಕೂತಿದ್ವಲ್ಲ, ಅಲ್ಲಿಂದ ಮತ್ತೆ ಬಂದ್ವಿ ದುರ್ಗಕ್ಕೆ ಹೊರಡೋಣ ಅಂತಂದು. ಅಷ್ಟರಲ್ಲಿ ಮತ್ತೆ ಬ್ರಿಡ್ಜ್ ಹತ್ರ ಮಳೆ ಸ್ಟಾರ್ಟ್ ಆಯಿತು. ಅಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ. ಹಾಗೆ ಅಲ್ಲಿ ಸ್ವಲ್ಪ ಕಮ್ಮಿ ಆಯಿತು. ಹಾಗೆ ಮುಂದೆ ಹೊರಟ್ವಿ ಹಿಂದೂ ಮಹಾಗಣಪತಿ ನೋಡ್ಕೊಂಬರೋಣ ಅಂತಂದು. ಮತ್ತು ಸ್ಕೂಲ್ಗಳು ಸ್ಟಾರ್ಟ್ ಆದರೆ ತೋರಿಸ್ಕೊಂಬರೋಕ್ಕಾಗಲ್ಲ ಮಕ್ಕಳಿಗೆ ಅಂತಂದು ಅದೊಂದು ಅಗಲ ತಲೆ ತಿಂತಿರ್ತಾಳೆ ಅವಳು. ಫುಲ್ಲು ಸ್ಕೂಲ್ ಇದ್ರೂ ಅಗ್ಲಗಳ ಕರ್ಕೊಂಡೋಗ್ರಿ ಅಂತಿರ್ತಾಳೆ. ಹಂಗಾಗಿ ಅವಳು ಕೇಳಿದಾಗೆ ಕರ್ಕೊಂಡೋಗಿ ಬಂದುಬಿಟ್ರೆ, ಸಂಡೇ ಬೇರೆ ಇತ್ತಲ್ಲ, ರಜೆನೂ ಇತ್ತು. ಹಂಗಾಗಿ ತೋರಿಸ್ಕೊಂಬಂದ್ಬಿಡೋಣ ಅಂತ ಹೊರಟ್ವಿ. ನೋಡಿ, ಎಂಟ್ರಿ ಇದು. ಕ್ಯೂ ಇದೆ, ಕ್ಯೂ ಅಲ್ಲಿ ಹೋಗಬೇಕು. ಫುಲ್ಲು ಈಗ ಇನ್ನು ಸ್ಟಾರ್ಟಿಂಗಲ್ಲ, ಗಣೇಶನ ಹಬ್ಬ ಆಗಿ ಸೆಕೆಂಡ್ ಡೇನೇ ನಾವು ಹೋಗಿರೋದು. ಹಾಗಾಗಿ ಅಷ್ಟೊಂದೇನು ಕ್ಯೂ ಇಲ್ಲ. ಇನ್ನು ಹೋಗ್ತಾ ಫುಲ್ಲು ರಶ್ ಆಗ್ಬಿಡುತ್ತೆ ದಿನ ಹೋಗ್ತಾ. ಹಂಗಾಗಿ ಜಲ್ದಿನೇ ಹೋಗಿ ನೋಡ್ಕೊಂಬಂದ್ಬಿಡೋಣ. ಒಂದು ಟೈಮ್ ಹೋದಾಗ ಆಚೆ ವರ್ಷನ ಹೋಗಿದ್ವಿ. ಫುಲ್ಲು ರಶ್ ಆಗಿಬಿಟ್ಟಿತ್ತು. ಲೇಟಾಗಿ ಹೋಗಿದ್ವಿ. ಒಂದು 10 ದಿನ 12 ದಿನ ಆಗಿತ್ತು. ಹಂಗೆ ಅವಾಗ ಹೋಗಿದ್ವಿ. ಫುಲ್ ರಶ್ ಆಗಿ ಒಬ್ಬರ ಮೇಲೆ ಒಬ್ರು ಬೀಳ್ಬೇಕು, ಅಷ್ಟು ಕ್ಯೂ ಆಗ್ಬಿಟ್ಟಿತ್ತು. ಹಂಗಾಗಿ ಇವಾಗ ಹೋಗ್ಬಿಟ್ರೆ ಆಲ್ಮೋಸ್ಟ್ ಅಷ್ಟು ರಶ್ ಇರಲ್ಲ. ಹಬ್ಬದಲ್ಲಿ ಬ್ಯುಸಿನಾಗಿರ್ತಾರಲ್ಲ ಎಲ್ಲ, ಅವ್ರವ್ರ ಊರಲ್ಲಿ ಗಣೇಶನ ಇಟ್ಕೊಂಡು ಅಲ್ಲೇ ಬ್ಯುಸಿ ಇರ್ತಾರಲ್ಲ. ಹಾಗಾಗಿ ಹೋಗಿ ಬಂದ್ಬಿಡೋಣ ಅಂತಂದು, ಸಂಡೇ ಬೇರೆ ಅಂತಂದು ಹೋದ್ವಿ. ಚೆನ್ನಾಗಿ ಅನ್ನಿಸ್ತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ರಿಯಲ್ಲಾಗಂತೂ ನೀವು ಮೊಬೈಲಲ್ಲಿ ನಾವು ಇಷ್ಟೆಲ್ಲ ವೀಡಿಯೋ ಮಾಡೋದಕ್ಕಿಂತ ನೀವು ಬಂದು ಅಲ್ಲಿ ವಿಸಿಟ್ ಮಾಡಿ ನೋಡಿದರೆ ಅಂತೂ ತುಂಬ ಖುಷಿ ಪಡ್ತೀರಾ. ನಿಜವಾಗ್ಲೂ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತಂದು. ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಅದರಲ್ಲೂ ಈವ್ನಿಂಗ್ ಹೋಗ್ಬೇಕು ನಾವು. ಇನ್ನೂ ಸ್ವಲ್ಪ ಹೋಗಿರೋದು ಸಂಜೆನೇ. ನಾವು ಅಲ್ಲಿಂದ ಬರೋಷ್ಟೊತ್ತಿಗೆ ಸ್ವಲ್ಪ ಆಲೆ ಕತ್ಲಾಕಕ್ಕೆ ಬಂದಿತ್ತು. ಆದರೂ ಇನ್ನೂ ಸ್ವಲ್ಪ 6:30 ಮೇಲ್ಪಟ್ಟು ಹೋಗಬೇಕು. ತುಂಬ ಚೆನ್ನಾಗಿ ಕಾಣೋದು ಆ ಡೆಕೋರೇಷನ್ನು, ಆ ಲೈಟಿಂಗ್ಸು ನೋಡೋಕ್ಕಂತೂ ತುಂಬ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗೈತೆ. ಹಿಂದೂ ಮಹಾಗಣಪತಿ ಅದು ನಮ್ಮ ಚಿತ್ರದುರ್ಗದ್ದು ಅಂತಂದು ಹೇಳ್ಕೊಳಕ್ಕೆ ಇನ್ನೂ ತುಂಬ ಹೆಮ್ಮೆ ಇದೆ ನಮಗೆ. ಹಾಗೆ ಇನ್ನು ನೀವು ಯಾರ್ಯಾರು ಹೋಗ್ಬೇಕು ಹಿಂದೂ ಮಹಾಗಣಪತಿಗೆ ಅಂತ ಅಂದ್ಕೊಂಡಿದ್ದೀರ, ಪ್ಲೀಸ್ ದಯವಿಟ್ಟು ಆದಷ್ಟು ಜಲ್ದಿ ಹೋಗ್ರಿ. ನೆಕ್ಸ್ಟು 28ನೇ ತಾರೀಕು ಇದೇ ತಿಂಗಳು ಸೆಪ್ಟೆಂಬರ್ 28ನೇ ತಾರೀಕು ಹಿಂದೂ ಮಹಾಗಣಪತಿ ಶೋಭಾ ಮೆರವಣಿಗೆ ಯಾತ್ರೆ ಇದೆ. ದಯವಿಟ್ಟು ಯಾರು ಕೂಡ ಮಿಸ್ ಮಾಡಬೇಡ್ರಿ. ಮೆರವಣಿಗೆನ ಬಂದು ಎಲ್ಲರೂ ಜಾಯ್ನ್ ಆಗ್ರಿ. ತುಂಬ ಚೆನ್ನಾಗಿರುತ್ತೆ. ಅಲ್ಲೆಲ್ಲ ಹೋಗಿ ನೋಡಿ ಬರೋದಕ್ಕೆ ನಾವು ಯಾವ ವರ್ಷವೂ ಮಿಸ್ ಮಾಡಿಲ್ಲ. ಎಲ್ಲ ನಮ್ಮ ಆಂಟಿಯವ್ರ ಮನೆಗೆಲ್ಲ ಹೋಗ್ಬಿಟ್ಟು ಅಲ್ಲಿಂದ ನಮ್ಮ ಆಂಟಿಯರೆಲ್ಲ ನಾವು ಜೊತೆಗೆ ಹೋಗ್ತೀವಿ. ಅದನ್ನು ಹೋದಾಗ ವೀಡಿಯೋ ಮಾಡ್ತೀನಿ. ಆಲ್ಮೋಸ್ಟ್ ಈ ವರ್ಷ ಹೋಗ್ತೀವೋ ಇಲ್ಲ ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕಂದರೆ ಮಕ್ಕಳಿಗೆ ಎಕ್ಸಾಮ್ ಇಟ್ಬಿಟ್ಟಿದ್ದಾರೆ. ಆವತ್ತೇ ಲಾಸ್ಟು. ಅದೇನು ಮಧ್ಯಾಹ್ನಕ್ಕೆ ಮುಗಿಯೋದಾದರೆ ಹಂಗೆ ಹೋಗ್ತೀವಿ. ಅಕಸ್ಮಾತ್ ಮುಗಿಲಿಲ್ಲ ಅಂದರೆ ಅದ್ರಾಗಿನೇ ಇನ್ನೇನು ಹೋಗೋಕ್ಕಾಗಲ್ಲ. ಒಟ್ಟು ಟ್ರೈ ಮಾಡ್ತೀವಿ ಆದಷ್ಟು ಹೋಗೋಕ್ಕೆ. ಯಾಕಂದರೆ ವೀಡಿಯೋ ಮಾಡಬೇಕನ್ನೋ ಆಸಕ್ತಿ ಇದೆಯಲ್ಲ. ಹಾಗಾಗಿ ನೋಡಿ, ಅಲ್ಲಿ ಮತ್ತೆ ಎಲ್ಲ ರಾಮ ಕೃಷ್ಣನ ಅವತಾರ, ಕಲ್ಕಿ ಅವತಾರ, ಆ ಥರ ಎಲ್ಲ ಅವತಾರಗಳ್ನು ದೇವರಿಂದೆಲ್ಲ ಮಾಡಿದ್ದಾರೆ. ಅದು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಹಂಗಾಗಿ ನೀವು ಯಾರಾದರೂ ಆಗಲಿ ಹಿಂದೂ ಮಹಾಗಣಪತಿ ನೋಡ್ಬೇಕಂತಿದ್ದಾರೆ, ಆಲ್ಮೋಸ್ಟ್ ಒಂದು ಟೈಮ್ ಆದರೂ ಹೋಗಿ ವಿಸಿಟ್ ಮಾಡಿ. ನಿಮಗೂ ಖುಷಿ ಸಿಗುತ್ತೆ ಅಲ್ಲಿಗೆ ಹೋಗಿ ಬರೋದ್ರಿಂದ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಬಿಟ್ಟರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಿಮಗೆ ನಮ್ಮ ಹಿಂದೂ ಮಹಾಗಣಪತಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ನೋಡಿ ನಾವು ಆಗಲೇ ಅಲ್ಲಿ ಮುಂದೆ ಇದ್ದಾಗ ಕರೆಂಟ್ ಹೋಗಿತ್ತು. ಈ ಕಡೆ ಸ್ವಲ್ಪ ಮುಂದೆ ಬಂದ ತಕ್ಷಣ ಕರೆಂಟ್ ಬಂತು. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಟ್. ಮಾತ್ರ ಒಳ್ಳೆ ಅರಮನೆಯಲ್ಲಿ ಇದ್ದೀವೇನೋ ನಾವು ಅನ್ನೋ ಫೀಲ್ ಕೊಡುತ್ತೆ ಅಲ್ಲಿ ಗಣೇಶನ ನೋಡೋಕೆ ಹೋದಾಗ. ಹಂಗಾಗಿ ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು. ಹಾಗೆ
ಗಣೇಶನ ದರ್ಶನವೂ ಚೆನ್ನಾಗಾಯಿತು. ರಶ್ ಅಷ್ಟೊಂದಿರಲಿಲ್ಲಲ್ಲ, ಹಂಗಾಗಿ ಸಮಾಧಾನದಲ್ಲಿ ನೋಡಿಕೊಂಡು ಅಲ್ಲೂ ಫೋಟೋ ತಗೊಂಡು ವೀಡಿಯೋ ಮಾಡ್ಕೊಂಡು ಬಂದ್ವಿ. ಹಾಗೆ ನನಗೊಬ್ರು ಕಮೆಂಟ್ ಮಾಡಿದರು, ಅಕ್ಕ ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಬಿಡಿ ಅಂತಂದು. ಹಾಗಾಗಿ ಒನ್ ಡೇ ಗ್ಯಾಪಲ್ಲೇ ಬಿಡ್ತಾಯಿದ್ದೀನಿ ನೋಡಿರಿ, ಆದಷ್ಟು ಬೇಗನೆ ಬಿಡ್ತಾಯಿದ್ದೀನಿ. ಸಾರಿ, ಯಾಕಂದರೆ ಮುಂಚೆನೇ ಬಿಡ್ತಾಯಿದ್ದೆ ಇದನ್ನು, ನನಗೆ ಹುಷಾರಿರಲಿಲ್ಲಲ್ಲ, ಅದು ಕಾರಣಕ್ಕೆ ಇದು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ನೀವು ಕಮೆಂಟ್ ಮಾಡಿದ್ದೀರಾ ನೆಕ್ಸ್ಟ್ ವೀಡಿಯೋನ ಆದಷ್ಟು ಜಲ್ದಿ ಬಿಡಿ ಅಂತ, ಹಾಗಾಗಿ ಬಿಡ್ತಾಯಿದ್ದೀನಿ. ಇಂದು ಮಹಾಗಣಪತಿದು ನೋಡಿ, ಇದು ಹೊರಗಡೆ ಡೆಕೋರೇಷನ್ ಹೇಗಿದೆ. ಹೊರಗಡೆ ಸಿಂಹ ಮತ್ತು ಆನೆ ಎಲ್ಲ ಇದ್ದಾವೆ, ಅದ್ರ ಹತ್ರ ಎಲ್ಲ ಫೋಟೋಸ್ ತಗೋಬೋದು. ತಗೊಂಬಿಟ್ಟು ನೆಕ್ಸ್ಟ್ ಆನೆ ಇದೆಯಲ್ಲ, ಆನೆ ಹಿಂದ್ಗಡೆ ಬಂದುಬಿಟ್ಟು ಕೂರೋಕ್ಕೆ ಜಾಗ ಇದೆ, ಬೇಕಿದ್ರೆ ಒಂದು 5 ನಿಮಿಷ ಕುತ್ಕೊಂಡು ನಾವು ಹೊರಡ್ತೀವಿ, ಹಿಂಗೆ ಬಂದು ಹಿಂಗೆ ಹೋಗೋಕ್ಕಾಗಲ್ಲ ಅಂತ ಅನ್ನೋರು ಕೂಡ ಅಲ್ಲಿಂದ ನೋಡಿರಿ, ಅಲ್ಲಿ ಚೇರೆಲ್ಲ ಕಾಣ್ತಿದ್ದಾವಲ್ಲ, ಅಲ್ಲೆಲ್ಲ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿ ಹೊರಡ್ಬೋದು. ಹಾಗೆ ಡೈರೆಕ್ಟು ಏನು ಅಲ್ಲಿಂದ ಹಂಗೆ ಕ್ಯೂವಿಂದ ಹಂಗೆ ಹೊರಗಡೆ ಹೋಗಬೇಕು ಅನ್ನೋದೇನಿಲ್ಲ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ನೆಮ್ಮದಿಯಾಗಿ ನೋಡಿ ಸ್ವಲ್ಪ ಹೊತ್ತು ಗಣೇಶನ ಹತ್ರ ಬೇಡ್ಕೊಂಡು ಹೋಗ್ತೀವಿ ಅನ್ನೋರೆಲ್ಲ ಅಲ್ಲಿ ಕುತ್ಕೊಂಡು ಹೊರಡ್ಬೋದು ನೋಡಿ. ಹಾಗೆ ಹೊರಗಡೆಯಿಂದ ಇದು ಡೈರೆಕ್ಟ್ ಗಣೇಶ ಕಾಣ್ತಾನೆ, ನೀವು ಅಲ್ಲಿ ಕುತ್ಕೊಂಡ್ರೂ ಗಣೇಶ ಕಾಣ್ತಾನೆ ಚೆನ್ನಾಗಿ. ಹಾಗೆ ನಾವು ನಮ್ಮ ಯಜಮಾನ್ರು ನನ್ನ ಮಗಳು ಎಲ್ಲರೂ ನಿಂತ್ಕೊಂಡು ಒಂದು ಸ್ವಲ್ಪ ಸೆಲ್ಫಿ ಫೋಟೋಸು ಎಲ್ಲ ತಗೊಂಡ್ವಿ. ಹಾಗೆ ತಗೊಂಡು ಎಲ್ಲ ಮಾಡಿ ನಮಗಂತೂ ತುಂಬ ಇಷ್ಟ ಆಯಿತು. ಮತ್ತು ನೆಕ್ಸ್ಟ್ ಅದೇ ಹೇಳಿದ್ನಲ್ಲ, ಸೆಪ್ಟೆಂಬರ್ 28ನೇ ತಾರೀಕು ಶನಿವಾರ, ಮುಂದಿನ ಶನಿವಾರ ನಮ್ಮ ಚಿತ್ರದುರ್ಗದಲ್ಲಿ ಫುಲ್ DJ ಮೆರವಣಿಗೆ ಭಾಳ ತುಂಬ ಸಖತ್ತಾಗಿರುತ್ತೆ. ದಯವಿಟ್ಟು ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ, ಎಲ್ಲರೂ ಬಂದು ಜಾಯ್ನ್ ಆಗಿರಿ. ಹೋದ ವರ್ಷ ಅಂತೂ ಫುಲ್ಲು ರಶ್ ಆಗಿಬಿಟ್ಟಿತ್ತು. ನಮ್ಮ ತಂಗಿ ಮಗಳು ವೆನ್ನೆಲನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದೆ, ಚಿಕ್ಕವಳ, ಒಂದು ಹತ್ರ ಫುಲ್ ರಶ್ ಆಗ್ಬಿಡ್ತು, ಉಸಿರು ಕಟ್ಟಂಗೆ ಆಗ್ಬಿಡ್ತು. ಆದಷ್ಟು ಮಕ್ಕಳನ್ನ ಕರ್ಕೊಂಡು ಹೋದರು ಸ್ವಲ್ಪ ಫ್ರೀ ಆಗಿರೋ ಜಾಗದ ಹತ್ರ ಹೋಗ್ರಿ. ಹೆಂಗೋ ಜನ ಎಲ್ಲ ಎದ್ಬಿಟ್ಟು ಸಣ್ಣ ಪಾಪನ ಎತ್ಕೊಂಬಿಟ್ಟಾರೆ, ಇಲ್ಲಿ ರಶ್ ಆಗ್ಬಿಟ್ಟು ಕಣಮ್ಮ, ಉಸಿರು ಕಟ್ಟಂಗೆ ಆಗ್ತಿದೆ ಅಂತ ಬೇಗ ಜಾಗ ಮಾಡಿಕೊಟ್ಬಿಟ್ರು. ಹಂಗಾಗಿ ಬೇರೆ ಸೈಡ್ ಬಂದು ನಾವು ಫ್ರೀ ಇರೋ ಸೈಡ್ ಹತ್ರ ನಿಂತ್ಕೊಂಡ್ವಿ. ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಹೋಗೋರು ಆದಷ್ಟು ಸ್ವಲ್ಪ ಫ್ರೀ ಇರೋ ಪ್ಲೇಸ್ ಹತ್ರ ಹೋಗಿ ನಿಂತ್ಕೊಳ್ಳಿ, ರಶಲ್ಲಿ ಹೋಗಬೇಡಿ. ನೋಡಿರಿ, ಇದಂತೂ ತುಂಬ ಚೆನ್ನಾಗಿ ಇದೆಲ್ಲ ಈ ಡೆಕೋರೇಷನ್ ಆಲ್ಮೋಸ್ಟ್ ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಪ್ರತಿಯೊಬ್ಬರು ಅದು ಹಸು ಗೋವಿಂದ ಏನಾಯ್ತೋ ಅದನ್ನು ಎಲ್ಲರೂ ಫೋಟೋಸ್ ತಗೊಳ್ತಾ ಇದ್ದಾರೆ. ಒಬ್ಬರೂ ಕೂಡ ಸುಮ್ಮನೆ ಹೋಗ್ತಾಯಿಲ್ಲ. ರಾಮಂದು, ಈ ಕಡೆ ಆಂಜನೇಯಂದು, ಒಳಗಡೆ ಸಿಂಹದ ಹತ್ರ ಎಲ್ಲ ಥರನೂ ನಿಂತ್ಕೊಂಡು ಅವ್ರವ್ರ ಮಕ್ಕಳನ್ನ ಅವರು ಎಲ್ಲ ಫೋಟೋಸ್ ತಗೊತಾ ಇದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಹಾಗೆ ಒಳಗಡೆ ಎಲ್ಲ ಎಂಟ್ರಿ ಒಳಗೆ ಏನೇನಿದೆ ಎಲ್ಲ ನೋಡ್ಕೊಂಡಾದ್ಮೇಲೆ ನನ್ನ ಮಗಳು ಇರ್ತಾಳಲ್ಲ, ಬೇಕು ಅವಳಿಗೆ ಆಟ ಸಾಮಾನು ಅವು ಇವು ಅಂತ ಅಂದಮೇಲೆ ಶಾಪಿಂಗ್ ಮಾಡೋಕ್ಕೆ ಅದು ಹೆಂಗೆ ಹೊರಡೋಕ್ಕಾಗುತ್ತೆ. ಹಾಗಾಗಿ ಏನಾನ ಸ್ನ್ಯಾಕ್ಸ್ ಒಂಚೂರು ತಿಂದ್ಕೊಂಡು ಶಾಪಿಂಗ್ ಏನಾದರೂ ಬೇಕಿದ್ರೆ ತೊಗೊಂಡು ಹೋಗೋಣ ಅಂತಂದು ಹೊರಟ್ವಿ ನೋಡಿರಿ. ಹೊರಗಡೆ ಈ ಕಡೆ ಎಲ್ಲ ಆಟ ಸಾಮಾನ್ಸು ಮಕ್ಕಳಿಗೆ ದೊಡ್ಡವರಿಗೆ ಪ್ರತಿಯೊಬ್ಬರಿಗೂ ಅಲ್ಲೆಲ್ಲ ಐಟಮು ಸಿಗುತ್ತೆ. ಹಾಗಾಗಿ ನಿಮ್ಗೇನೇನು ಬೇಕೋ ನೀವು ತಗೊಳ್ಳಿ ನೋಡಿರಿ. ಅವ್ರಿಗೆ ಏನೇನು ಬೇಕೋ ಆಗ ಅವ್ರ ಪಪ್ಪನ್ನ ಇದು ಕೊಡಿಸು ಅದು ಕೊಡಿಸು ಅಂತ ತಲೆ ತಿಂತಿದ್ಲು. ಮತ್ತು ಅವಳು ಜಾಸ್ತಿ ಮನೆಗೆ ಆಟದ ಸಾಮಾನು ಭಾಳ ಆಗಿದಾವಂತ ಒಂದೇ ಒಂದು ತಗೊಂಡ್ಲು ಕೊನೆಗೆ ಲಾಸ್ಟ್ಗೆ ಅಷ್ಟೆಲ್ಲ ನೋಡಿದ್ರು. ಹಾಗೆ ನಾವು ಕಾರ್ನ್ ಅಂದರೆ ತುಂಬ ಇಷ್ಟ, ಕಾರ್ನ್ ತಿಂದು ಹಾಗೆ ಮುಂದೆ ಹೋಗಿ ರಂಗೋಲಿ ಡಿಸೈನ್ಸ್ ಬೇಕಿತ್ತು ನನಗೆ. ಮನೆ ಮುಂದೆ ಹಾಕೋಕ್ಕಾರೆ ನಾನು ಒಂದು ಸಲ ಹುಷಾರಿಲ್ದಾಗ ಏನಂದರೆ ನಾನು ಹಾಕೋಕ್ಕಾಗಲ್ಲ, ಅವಾಗ ನನ್ನ ಮಗಳಿಗೆ ಇದನ್ನು ಕೊಟ್ಬಿಟ್ರೆ ಹಾಕಿ ಬಂದುಬಿಡ್ತಾಳಂತ ತಗೊಂಡೆ. ಆಮೇಲೆ ಈ ಕಡೆ ಬ್ಯಾಂಗಲ್ಸ್ ನೋಡ್ಕೊಂಡ್ವಿ, ಬ್ಯಾಂಗಲ್ಸ್ ಸರ ಅವಳಿಗೆ ಏನೇನು ಬೇಕೋ ತಗೊಂಡ್ಳು. ಹಾಗೆ ಮತ್ತು ಇನ್ನೊಂದು ಹತ್ರ ಒಂದು ಆಟ ಸಾಮಾನು ತಗೊಂಡು ಇನ್ನೇನು ಹೊರಡೋಣ ಅಂತಂದು ಹೊರಟ್ವಿ. ಯಾಕಂದರೆ ಸುಮ್ಮನೆ ಅಲ್ಲಿ ಶಾಪಿಂಗ್ ಹತ್ರ ನೋಡ್ತಿದ್ದಂಗೆಲ್ಲ ಅದು ಬೇಕು ಇದು ಬೇಕು ಅನ್ನಂತಾನೆ ಅನಿಸ್ತಿರುತ್ತೆ. ಹಾಗೆ ಮಂಡಕ್ಕಿ ತಗೊಂಡ್ವಿ. ಎಲ್ಲ ಅದು ಸ್ನ್ಯಾಕ್ಸ್ನಲ್ಲಿ ಮಂಡಕ್ಕಿ ತಿಂದ್ರೇ ಕಂಪ್ಲೀಟ್ ಆಗೋದು. ಏನು ಪಾನಿಪುರಿ ಗೋಬಿ ಮಂಚೂರಿ ಅವೆಲ್ಲ ತಿನ್ನೋಕ್ಕಿಂತ ಮಂಡಕ್ಕಿ ತಿನ್ನೋದಂದರೆ ಭಾರಿ ಇಷ್ಟ. ನೋಡಿ ಹಿಂದೆ ಕಾಣ್ತಿದ್ದೀವಲ್ಲ ಟೆಡ್ಡಿ ಬೇರು, ಅಲ್ಲಿ ಎಲ್ಲೋ ಕಲರ್ ಇದೆಯಲ್ಲ, ಅದನ್ನು ಕೇಳಿದ್ವಿ, ಭಾರಿ ರೇಟ್ ಹೇಳ್ಬಿಟ್ರು, ಸುಮ್ಮನೆ ಆಗ್ಬಿಟ್ವಿ ನಾವು. ಆಲ್ರೆಡಿ ಮನೇಲಿ ಬೇರೆ ಇದ್ದಾವಲ್ಲ, ಇರಲಿ ಬಿಡಮ್ಮ ನೆಕ್ಸ್ಟ್ ಟೈಮ್ ನೋಡೋಣ ಅಂತಂದು ಹೇಳಿ ಅಲ್ಲಿಂದ ಹೊರಟ್ವಿ. ಇಲ್ಲಿ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಟೇಕ್ ಕೇರ್, ಬಾಯ್, ಸಿ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.